ಸರ್, ಇವತ್ತು ರಂಜಾನ್ ಹಬ್ಬ, ತಾವು ಕೂಡ ಪ್ರವಚನನ ಬೋಧಿಸಿದ್ರಿ. ಈ ಬಾರಿಯ ವಿಶೇಷತೆ ಏನು ಸರ್? ಈ ಬಾರಿ ಏನಂದರೆ ನಮ್ಮ ರಂಜಾನ್ ಹಬ್ಬದಲ್ಲಿ 1 ಮಂತ್ ಎಲ್ಲರೂ ಉಪವಾಸ ಮಾಡಿಬಿಟ್ಟು ಇವಾಗ ಈ ಮೈದಾನಲ್ಲಿ ಬಂದುಬಿಟ್ಟು ಹಬ್ಬ ಇದು ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಂದರೆ ನೋಡಿ, ಯಾರು ಬಡವರು ಇದ್ದಾರೆ, ಯಾರಿಗೆ ದೇವರು ದುಡ್ಡು ಕೊಟ್ಟಿದ್ದಾರೆ, ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದು ಜಾಗದಲ್ಲಿ ಸೇರಿಸಿ ಯಾರ್ಯಾರ ಹತ್ರ ದುಡ್ಡು ಇಲ್ಲ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡಬೇಕು, ದಾನ ಮಾಡಬೇಕು, ಆಮೇಲೆ ಅವ್ರಿಗೆ ಸಹಾಯ ಮಾಡಬೇಕು. ಈ ಥರ ನಮ್ಮ ದೇಶದಲ್ಲಿ ನನ್ನ ಉಗಾದಿ ಇತ್ತು, ಇವಾಗ ರಂಜಾನ್ ಹಬ್ಬ ಐತೆ. ಈ ನಮ್ಮ ದೇಶ ಒಳ್ಳೆ ಒಂದು ಎಕ್ಸಾಂಪಲ್. ಈ ಎಕ್ಸಾಂಪಲ್ ಪೂರ್ತಿ ವರ್ಲ್ಡ್ಗೆ ಹೋಗಬೇಕು. ಉಗಾದಿ ಇದ್ರೆ ನಾವು ಮುಸ್ಲಿಮ್ಸ್ ಎಲ್ಲರೂ ನಮ್ಮ ಹಿಂದೂಸ್ಗೆ ವೆಲ್ಕಮ್ ಮಾಡ್ತೀವಿ, ಅವ್ರಿಗೆ ಶುಭಾಶಯಗಳು ಹೇಳ್ತೀವಿ. ಆ ಥರನೇ ಈದ್ ಉಲ್ ಫಿತರ್ ಅಂದರೆ, ಈದ್ ಹಬ್ಬ ಅಂದರೆ ನಮ್ಮ ಹಿಂದೂಸ್ ಮುಸ್ಲಿಮ್ಸ್ಗೆ ವೆಲ್ಕಮ್ ಮಾಡ್ತಾರೆ. ನಾನು ಹೇಳಿದ್ದೀನಿ, ನಮ್ಮ ಪೊಲೀಸ್ ಬಾಂಧುಗಳು ಎಲ್ಲರೂ ನಿಲ್ಕೊಂಡು ಅವ್ರು ಡ್ಯೂಟಿ ಮಾಡ್ತಾರೆ, ಅದಕ್ಕಾಗಿ ಅವ್ರಿಗೆ ಗಿಫ್ಟ್ ಕೊಡಿ. ಆಮೇಲೆ ಪ್ರೆಸ್ನಲ್ಲಿ ಎಲ್ಲರೂ ಹಿಂದೂಸ್ ಇರ್ತಾರೆ, ಅವರಿಗೆ ಗಿಫ್ಟ್ ಕೊಡಿ. ಆಮೇಲೆ ಹಾಸ್ಪಿಟಲ್ಸ್ನಲ್ಲಿ ಇರ್ತಾರೆ, ಆಮೇಲೆ ನಿಮ್ಮ ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಇರ್ತಾರೆ, ಮನೆ ಪಕ್ಕದ ಇಲ್ಲಿ ಅವರು ಹಿಂದೂ ಇದ್ರೆ ಅವ್ರಿಗೆ ಗಿಫ್ಟ್ ಕೊಡಿ. ಗಿಫ್ಟ್ ಕೊಟ್ಟಿದ್ರೆ ಸ್ವಲ್ಪ ಇದು ಹಾರ್ಟ್ನಲ್ಲಿ ಭಾವನೆ ಬರುತ್ತೆ, ಸಂತೋಷ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಎಲ್ಲರಿಗೆ ಒಂದು ಮಾತು ಹೇಳಿದ್ದೀನಿ. ಇದಕ್ಕಿಂದ ನಮ್ಮ ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು, ಈ ತರ ಇರಬೇಕು ಅಂತ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ಈ ಮೆಸೇಜ್ ನಾವು ಇವಾಗ ತಾವು ಪ್ರತಿ ವರ್ಷ ರಂಜಾನ್ ಅಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ನಾಡು ನುಡಿ ದೇಶಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಪ್ರಾರ್ಥನೆ ಈ ತರದೆಲ್ಲ ಕೂಡ ಮಾಡ್ತೀರಾ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ಕೂಡ ನೋಡಿದ್ರೆ ಸರ್, ಭೂಕಂಪ ಈ ತರದೆಲ್ಲ ಆಗಿ ಸಾವು ನೋವುಗಳು, ಸಾವಿರಾರು ಜನ ಸಂಕಷ್ಟದಲ್ಲಿದ್ದಾರೆ. ಈ ಬಾರಿಯ ಪ್ರಾರ್ಥನೆಯಲ್ಲಿ ಆ ಥರದ್ದು ಏನಾದ್ರು ಅಂದ್ರೆ ಪ್ರಾರ್ಥನೆ ಮಾಡುವಂಥದ್ದು, ಅಲ್ಲನ ಹತ್ರ ಬೇಡ್ಕೊಳ್ಳುವಂಥದ್ದು, ಆ ಥರದ್ದು ಏನಾರು ಇತ್ತ ವಿಶೇಷ ಅಂತ ಸರ್? ಹೌದು, ನಮ್ಮ ರಮಜಾನ್ ರಾತ್ರಿನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಿದ್ರು. ಆ ಪ್ರಾರ್ಥನೆಯಲ್ಲಿ ನಾವು ಎಸ್ಪೆಷಲ್ ಆಗಿ ಈ ಭೂಕಂಪನಿಂದ ಯಾರ್ಯಾರು ಎಫೆಕ್ಟ್ ಆಗಿದ್ದಾರೆ, ಅವರಿಗೆ ಯಾರ್ಯಾರಿಗೆ ತೊಂದರೆ ಆಗಿದ್ದಾರೆ, ದೇವರ ಹತ್ರ ಅವರಿಗೆ ಸಮಸ್ಯೆ ಕೇಳಿಬಿಟ್ಟು ಅವರಿಗೆ ಮುಂದೆ ಯಾವ ರೀತಿಯಲ್ಲಿ ಅವ್ರದ್ದು ಇದು ನಡ್ಕೊಂಡು ಹೋಗಬೇಕು, ಅದರಲ್ಲಿ ಸಪೋರ್ಟ್ ಆಗಬೇಕು, ಎಲ್ಲರೂ ವರ್ಲ್ಡ್ನಿಂದ ಅವ್ರಿಗೆ ಸಪೋರ್ಟ್ ಆಗಬೇಕು ಅಂತ ನಾನು ದೇವರ ಹತ್ರ ಕೇಳಿದ್ದೀನಿ. ಎಲ್ಲರೂ ಈ ರಂಜಾನ್ ಹಬ್ಬದಲ್ಲಿ ನಮಗೆ ಏನನ್ನ ದುಡ್ಡು ಬಂದರೆ ಪಾಪ ಯಾರ್ಯಾರಿಗೆ ಇವರು ಇದ್ದಾರೆ ಇಲ್ಲ, ಭೂಕಂಪನಲ್ಲಿ ಯಾರು ಎಫೆಕ್ಟ್ ಆಗಿದ್ದಾರೆ ಅಲ್ಲಿಗೆ ಕಳಿಸ್ಬಿಟ್ಟು ಅವರಿಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಬಾರಿ ಅಂದ್ರೆ ಭೂಕಂಪ ನಡೆದಿತ್ತಲ್ಲ, ಮಸೀದಿಯಿಂದ ತಾವ್ ಹೇಳಿದ್ರಿ ಈ ತರ ದುಡ್ಡು ಕಲೆಕ್ಷನ್ ಅಂತ, ಆ ತರದ್ ಏನಾರು ಆಗತ್ತ? ರಿಲೀಫ್ ಫಂಡ್ ಏನಾರು ಕಳಿಸುವಂತದ್ದು ಆ ತರದ್ ಏನಾರು ಮಾಡ್ತೀರಾ ಅಂತ? ನಮ್ಮ ಸೆಂಟ್ರಲ್ ಹುಕೂಮತ್ತು ಪರ್ಮಿಷನ್ ಕೊಟ್ರೆ ನಾವು ಎಲ್ಲರೂ ಇಲ್ಲಿ ದುಡ್ಡು ಕಲೆಕ್ಷನ್ ಮಾಡಿಬಿಟ್ಟು ಸೆಂಟ್ರಲ್ ನಮ್ಮ ಇದರಿಂದ ಸೆಂಟ್ರಲ್ನಿಂದ ನಾವು ಕಳಿಸ್ಬೇಕು. ಅಂದರೆ ನಮಗೆ ಏನು ಆಪತ್ತಿ ಇಲ್ಲ, ನಾವು ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ನಾವು ಕಳಿಸ್ತೀವಿ, ಅವರಿಗೆ ಸಹಾಯ ಮಾಡ್ತೀವಿ. ಕಡೆಯದಾಗಿ ಇವತ್ತು ನಮಾಜ್ನಲ್ಲಿ ಭಾಗಿಯಾಗಿದ್ದಂತ ಎಲ್ಲರೂ ಕೂಡ ಬಲ್ಗೈಗೆ ಕಪ್ಪು ಪಟ್ಟಿಯನ್ನ ಕಟ್ಟಿದ್ರು. ಏನ್ ಸರ್ ಸಂದೇಶ ಇದು ಅಂತಂದ್ರೆ ಯಾಕೆ ಅಂದ್ರೆ ಒಂದು 2-3 ಡೇಸ್ನಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ಬಿಲ್, ವಕ್ಫ್ ಬಿಲ್, ಅಮೆಂಡ್ಮೆಂಟ್ ಬಿಲ್ ಬರ್ತಾ ಐತೆ. ಅದಕ್ಕಾಗಿ ನಮ್ಮ ಬಾಯಿನಿಂದ ಏನು ಹೇಳಲಿಲ್ಲ, ಓನ್ಲಿ ಕೈನಲ್ಲಿ ಒಂದು ಕಪ್ಪ ಪಟ್ಟಿ ಕಟ್ಕೊಂಡು ಒಂದು ಸಂದೇಶ ಕೊಡ್ತಾ ಇದ್ದೀವಿ. ನೋಡಿ, ಇದು ಸರಿ ಇಲ್ಲ. ಯಾತಕ್ಕೆ ಅಂದರೆ ನಮ್ಮ ಸಂವಿಧಾನ ನಮಗೆ ಇದು ಕೊಟ್ಟಿದ್ದಾರೆ. ಏನನ್ನ ತಮಗೆ ಗೊತ್ತಾಗ್ಲಿಲ್ಲ ಅಂದರೆ ನೀವು ಹೇಳ್ಬೋದು ಅಂತ. ಅದಕ್ಕಾಗಿ ನಾವು ಬಾಯಿನಿಂದ ಏನು ಹೇಳಲಿಲ್ಲ, ಬಟ್ ಇದು ಕಟ್ಕೊಂಡು ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ. ಇದು ಸರಿ ಇಲ್ಲ, ಇದಕ್ಕಾಗಿ ತೊಂದರೆ ಆಗುತ್ತೆ ಅಂತ ಅದು ಕೇಳ್ಕೊಳ್ತಾ ಇದ್ದೀವಿ. ಹೌದು, ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.